ಸೊ ಇವತ್ತಿನ ಕಾರ್ಯಾಚರಣೆ ಕೂಡ ಮುಗಿದಿದೆ. ನಿಮಗೆ ಇಲ್ಲಿ ನೋಡಿದರೆ ಗೊತ್ತಾಗ್ಬೋದು, ಪೌರ ಕಾರ್ಮಿಕರು ಏನು ಬಂದಿದ್ರು ಅವರು ಕೂಡ ಪ್ಯಾಕಪ್ ಮಾಡ್ತಾ ಇದ್ದಾರೆ ಅಂತ ಹೇಳಿದರೆ ಆರೆ ಪಿಕಾಸು ಏನು ತಂದಿದ್ರು ಅದೇ ರೀತಿ ಅವರು ಪ್ಯಾಕಪ್ ಮಾಡಿ ಕೂಡ ಹೊರಡುವಂಥದ್ದು. ಸೊ ನಿರಂತರವಾಗಿ ಕಾರ್ಯಾಚರಣೆಯನ್ನು ಕೂಡ ಮಾಡಿರುವಂಥದ್ದು ಅಂತ ಹೇಳಿದರೆ 12 ಗಂಟೆಗೆ ಬಂದಂಥ ಈ ಟೀಮ್ ಸರಿಸುಮಾರು 6 ಗಂಟೆಗಳ ಕಾಲ ಅಗೆಯುವಂಥ ಕೆಲಸವನ್ನೇ ಮಾಡ್ತಾ ಇದ್ರು. ಸೊ ಯಾವುದೇ ರೀತಿಯ ಕಲೆ ಬರಹ ಸಿಕ್ಕಿಲ್ಲ ಅನ್ನುವಂಥ ಮಾಹಿತಿ ಕೂಡ ನಮಗೆ ಸಿಕ್ಕಿರುವಂಥದ್ದು. ಡಾಗ್ ಸ್ಕ್ವಾಡ್ ಕೂಡ ಬಂತು, FSL ರಿಪೋರ್ಟ್ನವರು ಕೂಡ ಇದ್ದರು, ವೈದ್ಯಾಧಿಕಾರಿಗಳು ಇದ್ದರು, AC ಅವರಿದ್ದರು, ಅದೇ ರೀತಿ ತಹಸೀಲ್ದಾರರು ಕೂಡ ಇದ್ದರು. ಸೊ ಯಾವುದೇ ರೀತಿಯ ಬಾಡಿ ಸಿಗಲಿಲ್ಲ ಅನ್ನುವಂಥ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನಿರಂತರವಾಗಿ 12 ಗಂಟೆಯಿಂದ 6 ಗಂಟೆಗಳ ಕಾಲ ನಿರಂತರವಾಗಿ ಡಿಗ್ಗಿಂಗ್ ಮಾಡ್ತಾ ಇದ್ರು ಅನ್ನುವಂಥ ವಿಚಾರದಲ್ಲಿ. ಸೊ ಈ ಪೌರ ಕಾರ್ಮಿಕರು ಏನಿದ್ರು ಅವರು ಒಂದಷ್ಟು ಡಿಗ್ಗಿಂಗ್ ಮಾಡುವಂಥ ಸಮಯದಲ್ಲಿ ಸಿಗದೇ ಇದ್ದ ಕಾರಣಕ್ಕಾಗಿ ನೆಕ್ಸ್ಟ್ ಸ್ಪಾಟಿಗೆ ಹೋಗುವ ಅನ್ನುವಂಥ ವಿಚಾರದಲ್ಲೂ ಕೂಡ ಇದ್ದರು. ಆಗ ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ಏನಿದ್ದಾನೆ, ಅವನು ಖಂಡಿತವಾಗ್ಲೂ ಇಲ್ಲಿ ಬಾಡಿಯನ್ನು ನಾನು ಹೂತಾಕಿದ್ದೇನೆ, ಇಲ್ಲಿ ಇದ್ದೇ ಇದೆ ಅನ್ನುವಂಥ ವಿಚಾರದಲ್ಲಿ ಹೇಳಿದಾಗ ನಂತರ JCB ಇಟಾಚಿಯನ್ನು ಕೂಡ ತೆಗೆದುಕೊಂಡು ಬಂದಿರುವಂಥದ್ದು. ಇಟಾಚಿಯಲ್ಲೂ ಕೂಡ ಒಂದಷ್ಟು ಕಾರ್ಯಾಚರಣೆಯನ್ನು ಕೂಡ ಮಾಡಿದರು. ಸರಿಸುಮಾರು 3 ಗಂಟೆಗೆ ಬಂದಂಥ ಇಟಾಚಿ ನಂತರದಲ್ಲಿ 6 ಗಂಟೆ ತನಕ ಕಾರ್ಯಾಚರಣೆಯನ್ನು ಕೂಡ ಮಾಡ್ತಾ ಇತ್ತು. 6 ಗಂಟೆ ತನಕ ಕಾರ್ಯಾಚರಣೆಯನ್ನು ಮಾಡಿ ಯಾವುದೇ ಶವ ಆಗಿರ್ಬೋದು ಅಥವಾ ಕಲೆಬರ ಆಗಿರ್ಬೋದು ಸಿಗದೇ ಇದ್ದ ಕಾರಣ ವಾಪಸ್ ಕೂಡ ಹೋಗಿರುವಂಥದ್ದು. ನೀವು ನೋಡಿದರೆ ಗೊತ್ತಾಗುತ್ತೆ, FSL ಟೀಮ್ ಮತ್ತೊಂದು ಅವರ ಕಡೆಯಲ್ಲಿ ಆಫೀಸರ್ಸ್ ಹತ್ರ ಒಂದು ಬ್ಯಾಗ್ ಕೂಡ ಇತ್ತು. ಸದ್ಯಕ್ಕೆ ಅದು ಯಾವುದೇ ರಿವೀಲ್ ಮಾಡಿಲ್ಲ. ಏನಾದರೂ ಸಿಕ್ಕಿದೆಯಾ ಅಂತ ಕೇಳಿದಾಗ ಯಾವುದೇ ರೀತಿಯ ಉತ್ತರವನ್ನು ಕೂಡ ಕೊಡಲಿಲ್ಲ. ಸೊ ಹಾಗಾಗಿ ಇಟಾಚಿ ಏನಿದೆ ಅದು ತನ್ನ ಕೆಲಸವನ್ನು ಮುಗಿಸಿ ವಾಪಸ್ ಆಗುವಂಥದ್ದು. ನಾಳೆ ಅದೇ ಸ್ಪಾಟಲ್ಲೂ ಕೂಡ ಮತ್ತೆ ಡಿಗ್ಗಿಂಗ್ ಮಾಡ್ತಾರಾ, ಅಗೆಯುವಂಥ ಕೆಲಸವನ್ನು ಮಾಡ್ತಾರಾ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ. ನೀವೆಲ್ಲರೂ ಕೂಡ ನೋಡಿದ್ದೀರಿ, ಧರ್ಮಸ್ಥಳದಲ್ಲಿ ಮಧ್ಯಾಹ್ನದವರೆಗೆ ಏನೇನೆಲ್ಲ ಆಯಿತು ಅನ್ನುವಂಥ ವಿಚಾರದಲ್ಲಿ ನೀವೆಲ್ಲರೂ ಕೂಡ ಕಂಟಿನ್ಯೂಸ್ ಆಗಿ ನೋಡಿದ್ರಿ ಹಿಂದಿನ ಎಪಿಸೋಡಲ್ಲಿ. ಸೊ ಮಧ್ಯಾಹ್ನದ ನಂತರ ಒಂದಷ್ಟು ಆದಂಥ ಬೆಳವಣಿಗೆ ಅಂತ ಹೇಳಿದ್ರೆ, ಒಂದು ಪ್ಲೇಸನ್ನೇ ಮಧ್ಯಾಹ್ನ ಬಂದು ಸಂಜೆವರೆಗೆ ಹುಡುಕಾಡಿದ್ರು, ಡಿಗ್ಗಿಂಗ್ ಮಾಡಿದ್ರು, ಅಗೆದಿದ್ರು ಅಂತ ಹೇಳಿದರೆ ನಾಳೆ ಮತ್ತೊಮ್ಮೆ ಅದೇ ಪ್ಲೇಸಲ್ಲಿ ಅಗೆಯ್ತಾರಾ ಅಥವಾ ಬೇರೆ ಪ್ಲೇಸ್ಗೆ ಹೋಗ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ನಾವಿಲ್ಲಿ ಸ್ಪಷ್ಟವಾಗಿ ಗಮನಿಸಬೇಕು ಏನು ಅಂತ ಹೇಳಿದರೆ, ಒಂದಷ್ಟು ಜನ ಮಾತಾಡ್ತಾ ಇದ್ರು ಅದು ಆ ಸಂಧಿಯಲ್ಲಿ ಇರುವಂಥದ್ದು, ನದಿಯ ಪಕ್ಕದಲ್ಲೇ ಇರುವಂಥದ್ದು ಅದು. ಸೊ ಆ ಕಾರಣದಿಂದಾಗಿ ಒಂದಷ್ಟು ಗುಡ್ಡ ಕೂಡ ಜರಿದಿತ್ತು. ಸೊ ಆ ಟೈಮಲ್ಲಿ ಮಣ್ಣು ಕೂಡ ತುಂಬಿತ್ತು. ಅವನೇನು ಜಾಗದ್ದಕ್ಕೆ ಹಾಕಿದ್ದಾನೆ, ಅಲ್ಲಿ ಮಣ್ಣು ಕೂಡ ತುಂಬಿತ್ತು. ಸೊ ಆ ಕಾರಣದಿಂದಾಗಿ ಇವನಿಗೆ ಫೈಂಡ್ ಔಟ್ ಮಾಡೋಕ್ಕೆ ಕಷ್ಟ ಆಯಿತು ಅನ್ನುವಂಥ ವಿಚಾರದಲ್ಲಿ. ಯಾಕೆಂತ ಹೇಳಿದ್ರೆ 1995ಕ್ಕೆ ಇವನು ಬಂದಿರುವಂಥದ್ದು. 2014ರವರೆಗೆ ಕೆಲಸವನ್ನು ಮಾಡಿದ್ದಾನೆ. ಆ ಪಾಯಿಂಟಲ್ಲಿ ಹಾಕಿರುವಂಥ ಬಾಡಿ ಯಾವ ಟೈಮಲ್ಲಿ ಹಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲೂ ಗೊತ್ತಿಲ್ಲ. 1995ಕ್ಕೆ ಬಂದ ನಂತರ ಆ ಟೈಮಲ್ಲೇ ಹಾಕಿದ್ನ ಅಥವಾ ಕೆಲಸ ಬಿಡುವ ಹೊತ್ತಿಗೆ 2014ಕ್ಕೆ ಹಾಕಿದ್ದಾನ ಅನ್ನುವಂತಹ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಕೆಲಸ ಬಿಟ್ಟು ಹೋದಾದ ನಂತರ ಸರಿಸುಮಾರು 10 ವರ್ಷಗಳೇ ಆಗಿದೆ. ಸೊ ಹಾಗಾಗಿ ಆ ಪ್ಲೇಸನ್ನು ಯಾವ ರೀತಿ ಅವನು ಫೈಂಡ್ ಔಟ್ ಮಾಡಿದ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಯಾಕಂತೇಳಿದ್ರೆ ಇದೇ ಸ್ಪಾಟಲ್ಲಿ ಇದೆ ಅನ್ನುವಂಥ ವಿಚಾರದಲ್ಲಿ ಯಾವ ರೀತಿಯಾಗಿ ಹೇಳಿದ ಅವನು. ಒಂದಷ್ಟು ಮರಗಳು ಕೂಡ ದೊಡ್ಡದಾಗಿರುತ್ತೆ, ಹುಲ್ಲುಗಳು ಬರುತ್ತೆ, ಮಣ್ಣುಗಳು ಕೂಡ ಬಿದ್ದಿರುತ್ತೆ. ಸೊ ಹಾಗಾಗಿ ಯಾವ ರೀತಿ ಹೇಳಿದ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ನೇತ್ರಾವತಿ ಪಕ್ಕದಲ್ಲಿರುವಂಥ ಒಂದು ಮಾರ್ಗ ಇದೆ, ಮಾರ್ಗದ ಪಕ್ಕದಲ್ಲೇ ಒಂದು 13 ನಂಬರು ಅಂಥೇಳಿ ಹಾಕಿದ್ದಾರೆ. ಆ 13 ನಂಬರಲ್ಲಿ ಮಾಸ್ ಬರಿಯಲ್ ತುಂಬ ಹೆಣಗಳನ್ನು ಹೂತಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲೂ ಕೂಡ ಅವನು ಹೇಳಿರ್ಬೋದು. ಸೊ ಹಾಗಾಗಿ ಅದು ದೊಡ್ಡ ಮಟ್ಟದಲ್ಲಿ ಟ್ಯಾಗ್ ಹಾಕಿದ್ದಾರೆ. ಸೊ ಇಲ್ಲಿ ಹಾಕಿರುವಂಥ ಟ್ಯಾಗ್ ನಾರ್ಮಲ್ ಆಗಿ ಚಿಕ್ಕದಲ್ಲಿ ಹಾಕಿರುವಂಥದ್ದು. ಸೊ ಅಲ್ಲಿ ಒಂದು ಹೆಣವನ್ನು ಹೂತಾಕಿದ್ದಾನೆ ಅನ್ನುವಂಥ ವಿಚಾರದಲ್ಲಿ. ಸೊ ಅಷ್ಟು ಚಿಕ್ಕ ಪ್ರದೇಶದಲ್ಲಿ ಅವನು ಇದೇ ಸ್ಥಳದಲ್ಲಿ ನಾನು ಹೂತಾಕಿದ್ದೀನಿ ಅಂತೇಳಿ ಹೇಗೆ ಹೇಳೋಕ್ಕೆ ಸಾಧ್ಯ ಅಂತೇಳಿ ಗೊತ್ತಿಲ್ಲ. ಸೊ ಒಂದು ಜನರ ಹತ್ರ ಮಾತಾಡಬೇಕಾದ್ರೆ ಅವ್ರು ಹೇಳ್ತಾ ಇದ್ರು ಏನು ಅಂತ ಹೇಳಿದ್ರೆ, ನಮ್ಮ ಅಜ್ಜ ಸತ್ತರೆ ಅವರ ಡೆಡ್ ಬಾಡಿ ಎಲ್ಲಿದೆ ಅಂಥೇಳಿ ಹುಡುಗೋಕೆ ನಮಗೆ ಸಾಧ್ಯ ಇಲ್ಲ. ಈಗ ಒಂದು 10 ವರ್ಷ 20 ವರ್ಷದ ಹಿಂದೆ ನಮ್ಮ ಏನಾದರೂ ಅಜ್ಜ ಸತ್ತರೆ ಅವರ ಡೆಡ್ ಬಾಡಿ, ಅವರ ಸಮಾಧಿ ಎಲ್ಲಿದೆ ಅಂಥೇಳಿ ಕೇಳಿದರೆ ಅದು ಹೇಳೋಕ್ಕೆ ಸ್ವಲ್ಪ ಆಚೆ ಈಚೆ ಆಗೇ ಆಗುತ್ತೆ ಅನ್ನುವಂಥ ವಿಚಾರದಲ್ಲೂ ಕೂಡ ಹೇಳ್ತಾ ಇದ್ರು. ಸೊ ಆಚೆ ಈಚೆ ಆಗಿರಬಹುದು ಅನ್ನುವಂಥ ಭಾವನೆ ಕೂಡ ಇದೆ. ಗೊತ್ತಿಲ್ಲ, ನಾಳೆ ಇದೇ ಪ್ರದೇಶದಲ್ಲಿ ಡಿಗ್ಗಿಂಗ್ ಮಾಡ್ತಾರಾ, ಅಗೆಯುವಂಥ ಕೆಲಸವನ್ನು ಮಾಡ್ತಾರಾ ಅಥವಾ 2ನೇ ಸ್ಪಾಟ್, ಅವನು ಏನು 2ನೇ ಮಾರ್ಕ್ ಹಾಕಿದ್ದಾರೆ, 2ನೇ ಸ್ಪಾಟನ್ನು ಕೂಡ ತೋರಿಸ್ತಾರೆ, ಅಲ್ಲಿಗೆ ಹೋಗ್ತಾರಾ ಅನ್ನುವಂಥ ವಿಚಾರದಲ್ಲೂ ಕೂಡ ಗೊತ್ತಿಲ್ಲ. ಇಲ್ಲಿ ನಮಗೆ ಸಿಕ್ಕಿರುವಂಥ ಮಾಹಿತಿ ಏನು ಅಂತ ಹೇಳಿದರೆ, ಅಲ್ಲಿ ಒಂದಷ್ಟು ಮಣ್ಣು ಬಿದ್ದಿದೆ. ಸೊ ಹಾಗಾಗಿ ಆಚೆ ಈಚೆ ಆಗಿರಬಹುದು ಅನ್ನುವಂಥದ್ರಲ್ಲಿ ಇಷ್ಟು ಸಮಯ ಕೂಡ ಕೊಟ್ಟಿರುವಂಥದ್ದು. ಆ ವ್ಯಕ್ತಿ, ಅನಾಮಿಕ ವ್ಯಕ್ತಿ ತುಂಬ ಕಾನ್ಫಿಡೆಂಟ್ ಆಗಿದ್ದ. ಇಲ್ಲ, ಇಲ್ಲಿ ಒಂದು ಬಾಡಿ ಹೂತಾಕಿಯೇ ಹಾಕಿದ್ದೀನಿ ಅನ್ನುವಂಥ ವಿಚಾರದಲ್ಲಿ. ಹಾಗೆದ ನಂತರ ಸಿಗಲಿಲ್ಲ ಅಂತ ಹೇಳಿದರೆ ಹಾಕಿದ್ದೀನಿ ಅಂತೇಳಿ ಹೇಳಿದ ನಂತರ ಇಟಾಚಿಯನ್ನು ತಂದರು ಅನ್ನುವಂಥ ವಿಚಾರದಲ್ಲಿ ನಮಗೆ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ಅದಕ್ಕೋಸ್ಕರ ಕಂಟಿನ್ಯೂಸ್ ಆಗಿ 6 ಗಂಟೆಗಳ ಕಾಲ ಅವರು ಕೆಲಸವನ್ನು ಮುಂದುವರಿಸುವಂಥದ್ದು, ಕಾರ್ಯಾಚರಣೆಯನ್ನು ಕೂಡ ಮುಂದುವರಿಸುವಂಥದ್ದು. ಈಗ ನಮಗೆ ಮೂಡುವಂಥ ಪ್ರಶ್ನೆ ಏನು ಅಂತ ಹೇಳಿದರೆ, ಇಷ್ಟು 13 ಪಾಯಿಂಟ್ ಏನು ಹಾಕಿದ್ದಾರೆ, ಒಂದು ವೇಳೆ
12ನೇ ಪಾಯಿಂಟ್ನವರೆಗೆ ಸಿಗದೇ ಇದ್ದರೆ 13ನ ಪಾಯಿಂಟ್ನವರೆಗೂ ಅವರು ಅದನ್ನು ಅಗೈತಾರ ಅನ್ನುವಂಥ ವಿಚಾರದಲ್ಲಿ ಏನು ಪ್ಲೇಸಿಗೆ ಮಾರ್ಕ್ ಹಾಕಿದ್ದಾರೆ 13 ಅಂತೇಳಿ, ಸೊ ಅಲ್ಲಿವರೆಗೂ ಅಗೈತಾರ ಅನ್ನುವಂಥ ವಿಚಾರದಲ್ಲೂ ಕೂಡ ಕಾದು ನೋಡಬೇಕಾಗಿದೆ. ಅಥವಾ ಒಂದೆರಡು ಸ್ಥಳವನ್ನು ಏನು ಮೆನ್ಷನ್ ಮಾಡಿದ್ದಾನೆ ಅದನ್ನು 3 ಸ್ಥಳದವರೆಗೆ ಏನಾದರೂ ನೋಡಿ ನಂತರದಲ್ಲಿ ಸಿಗದೇ ಇದ್ದಂತಹ ಸಮಯದಲ್ಲಿ ಇಲ್ಲಿಗೆ ಕಾರ್ಯಾಚರಣೆಯನ್ನು ಸ್ಟಾಪ್ ಮಾಡ್ತಾರಾ ಅನ್ನುವಂಥದ್ದನ್ನು ಕೂಡ ಕಾದು ನೋಡಬೇಕಾಗಿದೆ. ಗೊತ್ತಿಲ್ಲ, ಯಾಕಂತ ಹೇಳಿದ್ರೆ ಇವನು ಹೇಳಿರುವಂಥದ್ದು ಇದು ಕನ್ಫರ್ಮ್ ಆಗಿದೆ, ಇಲ್ಲಿ ಇದ್ದೇ ಇದೆ ಅಂತೇಳಿ. ಒಂದು ವೇಳೆ ಒಂದಷ್ಟು ಫೀಟ್ ಆಗಿದಾಗ ಗೊತ್ತಾಗಬೇಕಾಗಿತ್ತು ಇಲ್ಲಿ ಹೆಣ ಇಲ್ಲ ಅಂಥೇಳಿ. ಸೊ ಹಾಗಾಗಿ ಸೆಕೆಂಡ್ ಏನು ಹಾಕಿದ್ದಾನೆ ಅಲ್ಲಿಗೂ ಕೂಡ ಹೋಗ್ಬೋದು ಇತ್ತು, ಚಾನ್ಸ್ ಕೂಡ ಇತ್ತು. ಬಟ್ ಈ ಪ್ರದೇಶದಲ್ಲೇ ಇಷ್ಟು ಹೊತ್ತುಗಳ ಕಾಲ ಯಾಕೆ ಅಗೆದ್ರು ಅನ್ನುವಂಥ ಪ್ರಶ್ನೆ ಕೂಡ ಮೂಡುವಂಥದ್ದು. ನಾಳೆ ಬೆಳಿಗ್ಗೆ ಮತ್ತೆ ಬಂದು 2ನೇ ಪಾಯಿಂಟ್ ಅಂತ ಹೇಳಿದ್ರೆ 2ನೇ ಪ್ಲೇಸನ್ನು ಏನು ಅವನು ನೋಟ್ ಮಾಡಿದ್ದ ಅಲ್ಲಿ ಹೋಗಿ ಅಗೆಯುವಂಥ ಪ್ರಕ್ರಿಯೆ ಮುಂದುವರಿಯುತ್ತಾ ಅನ್ನುವಂಥ ವಿಚಾರದಲ್ಲಿ ಕಾದು ನೋಡಬೇಕಾಗಿದೆ.